ಓಹೋ, ಈಗ ನನಗೆ ಅರ್ಥವಾಗುತ್ತಿದೆ. ಇದು ಆ ಯಮಧರ್ಮನ ಕಿತಾಪತಿ. ಆ ಯಮಧರ್ಮ ರಚಿಸಿರುವ ವ್ಯೂಹ ಅವನ ಮಾಯಾಜಾಲದ ಗುಂಡಿಗಳೇ ಇರಬೇಕು. ಆ ದೇವರಾಯ ಪಟ್ಟಣದ ಗುಂಡಿಗಳಲ್ಲಿ ಬಿದ್ದ ಯಾರೊಬ್ಬರೂ ಬದುಕುಳಿದಿಲ್ಲವಂತೆ. ಈಗ ನನಗೆ ಅರ್ಥ ಆಗುತ್ತಿದೆ, ಇದು ಆ ಯಮಧರ್ಮನ ಕೈವಾಡ. ನಾರಾಯಣ ನಾರಾಯಣ, ಈ ಮಾಯಾ ಗುಂಡಿಗಳನ್ನು ಮುಚ್ಚಬೇಕಿರುವ ನಗರಸಭೆ ಅಧಿಕಾರಿಗಳು, PWD ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾಕೆ ಈ ಗುಂಡಿ ಮುಚ್ಚಲು ಮುಂದಾಗುತ್ತಿಲ್ಲ? ನಾರಾಯಣ ನಾರಾಯಣ, ಆ ಯಮಧರ್ಮನ ಜೊತೆ ಶಾಮೀಲಾಗಿ ಕಮಿಷನ್ ಪಡೆಯುತ್ತಿರಬಹುದಾ? ಅಥವಾ ಅವರ ಇಷ್ಟಾರ್ಥಗಳನ್ನ ಪೂರೈಸಿಕೊಂಡು ಅವರು ಯಮರೂಪಿಗಳಾಗಿರಬಹುದಾ? ನಾರಾಯಣ ನಾರಾಯಣ. ಗುಂಡಿಮಯ ಗುಂಡಿಮಯ, ಹಾಸನ ನಗರ ಗುಂಡಿಮಯ, ಡೈರಿ ಸರ್ಕಲ್ ಗುಂಡಿಮಯ, ಕಮಲಾಪುರ ಗುಂಡಿಮಯ, 80 ಫೀಟ್ ರಿಂಗ್ ರೋಡ್ ಗುಂಡಿಮಯ, ತಣ್ಣೀರಳ್ಳ ಗುಂಡಿಮಯ, ದೊಡ್ಡಮಂಡಿನಹಳ್ಳಿ ಗುಂಡಿಮಯ, ದೇವರಾಯಪಟ್ಟಣ ಗುಂಡಿಮಯ, ಸಂತಪೇಟೆ ಸರ್ಕಲ್ ಗುಂಡಿಮಯ, NR ಸರ್ಕಲ್ ಗುಂಡಿಮಯ, ಗುಂಡಿಮಯ ಗುಂಡಿಮಯ, ಹಾಸನ ನಗರ ಗುಂಡಿಮಯ. ವಾಹನ ಸವಾರರ ಪರಿಸ್ಥಿತಿ ಅಯೋಮಯ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ನಾರಾಯಣ ನಾರಾಯಣ. ಸ್ಕೂಲ್ ಇದೆ, ಟೀಮ್ ಸ್ಕೂಲ್ ಅಂತ. ಟೀಮ್ಸ್ ಇಂಟ್ರೆಸ್ಟ್ ದಿನನಿತ್ಯ ನಮ್ಮ ಮಕ್ಳು ಕರ್ಕೊಂಡು ಹೋಗ್ಬೇಕಾದ್ರೆ ಸುಮಾರು ಗುಂಡಿ ಬಿದ್ದಿದೆ. ಎಷ್ಟೋ ಮಕ್ಕಳು ಬಿದ್ದಿದ್ದೀವಿ, ಪೇರೆಂಟ್ಸ್ ಎಲ್ಲ ಬಿದ್ದಿದ್ದೀವಿ. ಒಂದು ರೋಡ್ ರೆಡಿ ಮಾಡೋಕ್ಕಾಗಿಲ್ಲ ಸರ್. ಇದನ್ನ ಏನ್ ಸರ್ ಇದು? ಈ ಸರ್ಕಾರ ಏನ್ ಸರ್ ಸರ್ಕಾರ ಇದು? ಮುಂಚೆ ಎಲ್ಲ ಇದು 3 ವರ್ಷದಿಂದ ಎಲ್ಲ ಎಂತ ರೋಡ್ ಎಲ್ಲ ಟಾರೆಲ್ಲ ಆಗಿತ್ತು. ಇದರಿಂದ ಏನಾಗಿಲ್ಲ, ಜನಗಳಿಗೆ ಅನನುಕೂಲನೇ ಆಗಿರೋದು. ಉಪಯೋಗ ಅಂತ ಯಾರಿಗೂ ಇಲ್ಲ ಸರ್. ಇಲ್ಲಿಂದ ನೀವು ತಣ್ಣೀರದಿಂದ ಟೀಮ್ ಸ್ಕೂಲ್ ನೋಡಿ ಎಲ್ಲ ಗುಂಡಿನೇ ಜಾಸ್ತಿ. ಎಲ್ಲರದು ನೋಡ್ಬೇಕು, ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ರೆ. ಅಕಸ್ಮಾತ್ ಮಕ್ಳು ಮರಿ ಎಲ್ಲ ಬರ್ತಾ ಇರ್ತವೆ, ಅವ್ರದ್ದು ಎಜುಕೇಶನ್ ನೋಡ್ಬೇಕು. ಕೆಲವು ಬೀಳ್ತಾ ಇರ್ತವೆ, ಕೆಲವರು ಆಕ್ಸಿಡೆಂಟ್ ಆಯ್ತಿರ್ತವೆ, ರೋಡ್ ಎಲ್ಲ ರಿಪೇರಿ ಮಾಡ್ಬೇಕು ಎಲ್ಲ ಕೇಳ್ಕೊತೀವಿ ಸರ್. ಗುಂಡಿ ಅಂದ್ರೆ ಏನು ಮಾಡಂಗಿಲ್ಲ, ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಾವೇ ಓಡಿಸ್ಬೇಕು. ರಾಜಕೀಯದವ್ರು ಇದ್ದಾರ ಒಂದ್ ಸ್ವಲ್ಪ ನೋಡ್ಬಿಟ್ಟು ಎಲ್ಲಿ ಏನೇನ್ ನಡೆದೈತೆ ಅದ್ರಲ್ಲಿ ಕಾಮಗಾರಿಗಳೆಲ್ಲಾನು ಪೂರ್ಣಗೊಳಿಸ್ಬೇಕಂತ ಕೇಳ್ತಿದೀವಿ ಸರ್. ನಾರಾಯಣ ನಾರಾಯಣ. ಇಲ್ಲಿ ಹೇಳ್ಬೇಕು ಅಂದ್ರೆ ಸುಮಾರು ಜನಗಳಿಗೆ ಓಡಾಡಕ್ ತೊಂದರೆ ಆಗುತ್ತೆ. ಮತ್ತೆ ಇನ್ನೊಂದು, ನಾವೇ ಕರ್ಕೊ ಹೋಗ್ತಿರ್ತೀವಿ ಹಾಸ್ಪಿಟ್ಲಿಗೆ. ಪೇಷಂಟ್ಸ್ ಎಲ್ಲ, ಪ್ರೆಗ್ನೆಂಟ್ಸ್ ಲೇಡೀಸ್ ಎಲ್ಲ ಇರ್ತಾರೆ. ಸೊ ಇಲ್ಲಿ ಬೇಕಾಗಿರೋ ಅಧಿಕಾರಿಗಳು ಸ್ವಲ್ಪ ಕ್ರಮ ತಗೋಬೇಕು ರಸ್ತೆ ಬಗ್ಗೆ. ಯಾಕಂದ್ರೆ ಸಾರ್ವಜನಿಕರು ಒಂದು ಕ್ಷೇಮನ ನೋಡೋದು ಒಂದು ಅವ್ರ ಧರ್ಮ. ಅದೇ ರೀತಿ ಸಾರ್ವಜನಿಕರಿಗೆ ಒಂದು ಅನುಕೂಲತೆ ಆಗಿ ರಸ್ತೆ ಆಗ್ಲಿ, ಓಡಾಡಕ್ಕೆ ಒಂದು ಸುಗಮವಾಗಿ ಒಂದು ರಸ್ತೆನ ನಿರ್ಮಿಸ್ಕೊಡ್ಬೇಕಂತ ಒಂದು ಕೇಳ್ತೀವಿ ಸರ್. ಇಲ್ಲಿ ಪ್ರತಿನಿತ್ಯ ಸಾವಿರಾರು ವೆಹಿಕಲ್ಗಳು ಓಡಾಡ್ತವೆ. ಇಲ್ಲಿ ತುಂಬಾ ಎಮರ್ಜೆನ್ಸಿ ಪೇಷಂಟ್ಗಳು ಇರೋದಾಗ್ಲಿ ಇನ್ನೊಂದಾಗ್ಲಿ ಓಡಾಡ್ಬೇಕಾಗತ್ತೆ. ಗಂಟೆಗಟ್ಟಲೆ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ಭಯಂಕರ ಸಾರ್ವಜನಿಕವಾಗಿ ತೊಂದರೆ ಆಗ್ತಾ ಇದೆ. ಸರ್ಕಾರದವರು ಸುಮ್ನೆ ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಕೊಡೋ ಬದಲು ಇಂಥವಕ್ಕೆಲ್ಲ ಅನುದಾನನ ಬಿಡುಗಡೆ ಮಾಡಿ ಈ ರಸ್ತೆ ಕಾಮಗಾರಿಗಳನ್ನ ತ್ವರಿತವಾಗಿ ಪೂರ್ಣಗೊಳಿಸಬೇಕು. ಈ ಪೂರ್ಣಗೊಳಿಸೋದ್ರಿಂದ ಸಾರ್ವಜನಿಕವಾಗಿ ಅದೇ ಒಂದು ಗ್ಯಾರಂಟಿ ರೂಪದಲ್ಲಿ ಸರ್ಕಾರ ಕೊಡಬಹುದು. 8 ವರ್ಷ ಆಯ್ತು ಇದೊಂದು ಬ್ರಿಡ್ಜ್, ಒಂದು ಸಾಮಾನ್ಯ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡ್ಲಿಕ್ಕೆ 8 ವರ್ಷ ತಗೊಂಡಿದ್ದಾರೆ, ಇನ್ನೂ ಪೂರ್ಣಗೊಂಡಿಲ್ಲ. ಬರೀ ಸರ್ಕಾರ ಮಾಡೋದೆಲ್ಲ ಅನಾಚಾರ, ಮನ ಮುಂದೆ ಬೃಂದಾವನ ಅನ್ನೋ ಲೆಕ್ಕಾಚಾರದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರದವರು ಇದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನ ವಹಿಸಿ ತ್ವರಿತಗತಿಯಲ್ಲಿ ಕೆಲಸನ ಪೂರ್ಣಗೊಳಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ತಮ್ಮ ಮುಂದೆ. ಈ ಹಾಸನ ಭೂಲೋಕದ ಮಾನವರ ಪರಿಸ್ಥಿತಿ ಕಂಡರೆ ನನಗೆ ಮರುಕವಾಗುತ್ತಿದೆಯಲ್ಲ. ಅವರನ್ನು ಮಾತನಾಡದಂತೆ ಕಟ್ಟಿ ಹಾಕಲಾಗಿದೆ. ನನಗೆ ಒಂದು ದಿನಕ್ಕೆ ಈ ಮಾಯಾ ಗುಂಡಿಗಳು ನನ್ನನ್ನು ಮುಗಿಸುತ್ತಿವೆ. ಪ್ರತಿನಿತ್ಯ ಇದೇ ಗುಂಡಿಗಳಲ್ಲಿ ಸಂಚರಿಸುವ ಈ ಮಾನವರ ಪರಿಸ್ಥಿತಿ ಏನಾಗಬೇಡ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಈ ಮಾಯಾ ಗುಂಡಿಗಳನ್ನ ಮುಚ್ಚುವುದು ಹೇಗೆ? ಈ ಭೂಲೋಕದಲ್ಲಿ ಈ ಮಾಯಾ ಗುಂಡಿಗಳನ್ನ ಮುಚ್ಚಲು ಅಧಿಕಾರವಿರುವುದು ನಗರಸಭೆ ಅಧಿಕಾರಿಗಳಿಗೆ, PWD ಅಧಿಕಾರಿಗಳಿಗೆ, MLAಗಳಿಗೆ. ಆದರೆ ಇದನ್ನೆಲ್ಲ ನೋಡುತ್ತಿದ್ದರೆ ಎಲ್ಲ ಒಟ್ಟೊಟ್ಟಿಗೆ ನಿದ್ರೆಗೆ ಜಾರಿದಂತಿದೆಯಲ್ಲ. ಇವರನ್ನ ಎಬ್ಬಿಸುವುದು ಹೇಗೆ? ಈ ನಿದ್ರೆಗೆ ಜಾರಿರುವ ಜಡ್ಡುಗಟ್ಟಿದ ಅಧಿಕಾರಿಗಳನ್ನು ನನ್ನಿಂದಂತೂ ಎಬ್ಬಿಸಲು ಅಸಾಧ್ಯ. ಇವರಿಗೆ ಆಸನಾಂಬೆಯೇ ಕಣ್ತೆರೆಸಿ ಇವರಿಗೆ ತಕ್ಕ ಬುದ್ಧಿ ಕಲಿಸಬೇಕು. ನಾರಾಯಣ ನಾರಾಯಣ. ನನಗಂತೂ ಈ ಭೂಕೈಲಾಸ ಸಾಕಾಗಿ ಹೋಗಿದೆ. ಈ ಮೈಯೆಲ್ಲ ಅಣ್ಣಾಗಿದೆ. ನನಗೆ ಆ ಸಖಿಯರಿರುವ ಇಂದ್ರಲೋಕವೇ ಸರಿ. ನಾರಾಯಣ ನಾರಾಯಣ. ನಾನಿನ್ನು ಬರುವೆ. ನಾರಾಯಣ ನಾರಾಯಣ. ಕಮಲ ನಯನ ಕಮಲ ನದನ, ಕಮಲ ನಯನ ಕಮಲ ವದನ, ಕಮಲ ನಯನ ಕಮಲ ವದನ,
ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲವದನ. ಎಂಥ ಲೋಕವಯ್ಯ ಇದು, ಎಂಥ ಲೋಕವಯ್ಯ.